ತುಂಬ ಹೆಣ್ಮಕ್ಳು ವೈಟ್ ಡಿಸ್ಚಾರ್ಜ್ ಅಂತ ಬರ್ತಾರೆ. ಅಲ್ಲಿ ನವೆ ಆಗುತ್ತೆ ಡಾಕ್ಟ್ರೆ, ನನಗೆ ತುರ್ಕೆ ಆಗುತ್ತೆ, ಅಯ್ಯೋ ಎಲ್ಲ ಜನ ಇದ್ದಾಗ ನಂಗೆ ತುರ್ಸ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಸೊ ಇದನ್ನ ನಾನು ಹೆಂಗೆ ಮಾಡಲಿ, ಈ ತುರ್ಕೆಯಿಂದ ನಂಗೆ ತುಂಬ ರ್ಯಾಷಸ್ ಬಂದ್ಬಿಟ್ಟಿದೆ ಅಂತ ಬರ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಇದು ಮೋಸ್ಟ್ ಕಾಮನ್ ಆಗಿ ಆಗೋದು ಫಂಗಲ್ ಇನ್ಫೆಕ್ಷನಿಂದ. ಸೊ ಈ ಫಂಗಲ್ ಇನ್ಫೆಕ್ಷನ್ ಇದ್ದರೆ ನೀವು ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸಿ, ಯಾಕೆಂದರೆ ಈ ಫಂಗಲ್ ಇನ್ಫೆಕ್ಷನ್ನು ನಿಮಗೆ ಒಂದೇ ಸರಿ ಹೋಗಲ್ಲ. 6 ತಿಂಗಳಲ್ಲಿ 3 ಸರಿ ನಾನು ಫಂಗಲ್ ಇನ್ಫೆಕ್ಷನ್ ಮಾತ್ರೆ ತೊಗೊಂಡೆ ಅಂತ ಬರ್ತಾರೆ. ಸೊ ನಿಮಗೆ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಏನಕ್ಕೆ ಆಗ್ತಾ ಇದೆ, ಫಸ್ಟು ಹಸ್ಬೆಂಡಿಗೆ ಕೂಡ ಮೆಡಿಕೇಷನ್ ಕೊಡಬೇಕಾಗತ್ತೆ. ಕೆಲವು ಸರಿ ಗರ್ಭಕೋಶದ ಬಾಯಲ್ಲಿ ಹುಣ್ಣಿರುತ್ತೆ, ಈ ಹುಣ್ಣಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇನ್ನು ಕೆಲವೊಮ್ಮೆ ಮೇಲಿಂದ ಮೇಲೆ ವೈಟ್ ಡಿಸ್ಚಾರ್ಜ್ ಆಗ್ತಾನೇ ಇರುತ್ತೆ. ಅದು ಏನಕ್ಕೆ ಅಂದರೆ ನಿಮಗೆ ಬ್ಲಡ್ ಶುಗರ್ಸ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಡಯಾಬಿಟಿಸ್ ಇದೆಯಾ ಅಂತ ನೋಡಿ. ಡಯಾಬಿಟಿಸ್ ಇದ್ದರೆ ಖಂಡಿತ ಮೇಲಿಂದ ಮೇಲೆ ಫಂಗಲ್ ಇನ್ಫೆಕ್ಷನ್ ಆಗಿ ತೊಡೆ ಸಂದಿಲೆಲ್ಲ ತುಂಬ ಗಾಯಗಳ ಥರ ಇನ್ಫೆಕ್ಷನ್ ಆಗಿಬಿಟ್ಟು ತುರ್ಕೆ ಶುರುವಾಗುತ್ತೆ. ಸೊ ಹೀಗಿರುವಾಗ ನೀವು ಡಾಕ್ಟ್ರಲ್ಲಿ ಹೋಗಿ ಒಂದು ಪ್ಯಾಪ್ಸ್ಮಿಯರ್ ಮಾಡಿಸಿ ಆ್ಯಂಟಿ ಫಂಗಲ್ ಟ್ರೀಟ್ಮೆಂಟ್ ತೊಗೊಳ್ಳಿ. ಕೆಲವೊಮ್ಮೆ ಏನಾಗುತ್ತೆ, CDC ರೆಜಿಮ್ ಅಂತ ಕೊಡ್ತೀವಿ, ಆ್ಯಂಟಿಫಂಗಲ್ ಟ್ರೀಟ್ಮೆಂಟು. ಅದು 3 ತಿಂಗಳು ತೊಗೋಬೇಕಾಗತ್ತೆ. ಸೊ ಈ 3 ತಿಂಗಳು ತೊಗೊಂಡಾಗ ಏನಾಗುತ್ತೆ, ನಿಮಗೆ ಕಂಪ್ಲೀಟಾಗಿ ಈ ಫಂಗಲ್ ಇನ್ಫೆಕ್ಷನ್ ಹೋಗುತ್ತೆ. ಬಟ್ ಮತ್ತೆ ನಿಮ್ಮ ಹಸ್ಬೆಂಡ್ಗೋ ಇಲ್ಲ ನೀವೆಲ್ಲೋ ಟಾಯ್ಲೆಟ್ ಯೂಸ್ ಮಾಡಿ ತೊಂದರೆ ಆದರೆ, ಅಥವಾ ನಿಮ್ಮ ಕ್ಲೋತ್ಸಿಂದ ನಿಮಗೆ ಇನ್ಫೆಕ್ಷನ್ ಬಂದರೆ ಮತ್ತೆ ಇದು ಬರೋ ಚಾನ್ಸ್ ಇರುತ್ತೆ. ಆವಾಗ ನೀವೇನು ಮಾಡ್ಬೋದು ಅಂದರೆ PRP ಅಂತ ಟ್ರೀಟ್ಮೆಂಟ್ಗೆ ಮೊರೆ ಹೋಗ್ಬೋದು. PRP ಟ್ರೀಟ್ಮೆಂಟು ಮೇಲಿಂದ ಮೇಲೆ ಇನ್ಫೆಕ್ಷನ್ ಆಗೋರಿಗೆ ನಾವು ಆ್ಯಂಟಿಫಂಗಲ್ ಕೊಟ್ಬಿಟ್ಟು ಅವ್ರ ಬ್ಲಡ್ನ ತೆಗೆದು ಅದನ್ನು ಸೆಂಟ್ರಿಫ್ಯೂಗ್ ಮಾಡಿ ಇಡೀ ವಜೈನ, ಅಂದರೆ ಎಲ್ಲಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಹೀಗಾಗೋದ್ರಿಂದ ಏನಾಗುತ್ತೆ ಅಂದರೆ ಅದು ಒಂದು ಬ್ಯಾರಿಯರ್ನ ಕ್ರಿಯೇಟ್ ಆಗುತ್ತೆ. ಈ PRP ಒಂಥರ ಇಮ್ಯುನಿಟಿ ಬ್ಯಾರಿಯರ್ ಕ್ರಿಯೇಟ್ ಮಾಡಿಬಿಟ್ಟು ಮೇಲಿಂದ ಮೇಲೆ ಇನ್ಫೆಕ್ಷನ್ ಆಗೋದು ಕಡಿಮೆ ಮಾಡಿ ಈ ಥರ ಇಚ್ಚಿಂಗ್ ಆಗೋದು, ವೈಟ್ ಡಿಸ್ಚಾರ್ಜ್ ಆಗೋದು ಕಡಿಮೆ ಆಗುತ್ತೆ. ಸೊ ಈ ಫಂಗಲ್ ಟ್ರೀಟ್ಮೆಂಟು ನೀವು ಕಂಪ್ಲೀಟಾಗಿ ತೊಗೋಬೇಕು. ಎಷ್ಟೋ ಸರಿ ನೋಡ್ತೀವಿ ಆ್ಯಂಟಿಫಂಗಲ್ಲು 1-2 ದಿನ ತೊಗೋತಾರೆ, ಬಿಟ್ಬಿಡ್ತಾರೆ. ಈಗ ಒಳಗಿಟ್ಕೊಳ್ಳೋ ಟ್ಯಾಬ್ಲೆಟ್ ಕೂಡ ಕೊಟ್ಟಿರ್ತೀವಿ, ಅವರು ಪೀರಿಯಡ್ ಬಂತು ಅಂತ ಬಿಟ್ಬಿಡ್ತಾರೆ. ಹಾಗೆ ಮಾಡಬೇಡಿ. ಪೀರಿಯಡ್ಗೆ ಮುಂಚೆ ನೀವು ಶುರು ಮಾಡಿದರೆ ಪೀರಿಯಡ್ ಟೈಮಲ್ಲಿ ಅದು ಸ್ಟಾಪ್ ಮಾಡಿಬಿಟ್ಟು ಪೀರಿಯಡ್ ಆದಮೇಲೆ ಮತ್ತೆ ಶುರು ಮಾಡಿ. ಆವಾಗ ನಿಮಗೆ ಈ ಥರ ತೊಂದರೆಗಳಾಗೋದು ಕಡಿಮೆ ಆಗುತ್ತೆ. ಕೆಲವ್ರಿಗೆ ಸ್ಯಾನಿಟ್ರಿ ಪ್ಯಾಡ್ಸಿಂದ ಇಚ್ಚಿಂಗ್ ಬರುತ್ತೆ, ಸೊ ಕಾಟನ್ ಪ್ಯಾಡ್ಸ್ ಯೂಸ್ ಮಾಡಿ. ಇನ್ನೂ ಕೆಲವರು ಬಟ್ಟೆ ಹಾಕ್ತಾ ಇರ್ತಾರೆ, ದಯವಿಟ್ಟು ಬಟ್ಟೆ ಯೂಸ್ ಮಾಡಬೇಡಿ. ಬಟ್ಟೆ ಪ್ಯಾಡ್ ನೀವು ಮಾಡಿಕೊಂಡ್ರು ಅದನ್ನು ಯೂಸ್ ಮಾಡ್ಬೋದು, ಬಟ್ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಬೇಕಾಗತ್ತೆ, ಇಲ್ಲ ಡಿಸ್ಪೋಸ್ ಮಾಡಬೇಕಾಗತ್ತೆ. ಕಪ್ಸು ಆ್ಯಕ್ಚುಲಿ ಸೇಫು. ಮೆನ್ಸ್ಟ್ರಲ್ ಕಪ್ಸ್ನ ಚೆನ್ನಾಗಿ ತೊಳೆದು ನೀವು ವಜೈನಲ್ಲಿ ಹಾಕಿದ್ರೆ ನಿಮಗೆ ಈ ಥರ ಇನ್ಫೆಕ್ಷನ್ ಆಗೋದು ಕಡಿಮೆ ಆಗುತ್ತೆ. ಅಕಸ್ಮಾತ್ ಗಂಡ ಹೆಂಡತಿಗೆ ತುಂಬ ಇನ್ಫೆಕ್ಷನ್ ಇತ್ತು, ನೀವು ಗಂಡ ಹೆಂಡತಿ ಸೇರಬೇಕು ಅಂತ ಇದ್ದರೆ ನೀವು ಕಾಂಡಮ್ ಯೂಸ್ ಮಾಡಿ. ಆವಾಗ ಈ ಥರ ಇನ್ಫೆಕ್ಷನ್ಗಳು ಕೂಡ ಸುಮಾರು ಮಟ್ಟಿಗೆ ತಡೆಗಟ್ಬೋದು. ಗಂಡಸರಿಗೆ ಎಷ್ಟೋ ಸರಿ ಇನ್ಫೆಕ್ಷನ್ ಇರೋದು ಗೊತ್ತಾಗಲ್ಲ. ನಾವು ಮೆಡಿಸಿನ್ ಕೊಟ್ಟಾಗ ಅಯ್ಯೋ ನಮ್ಮ ಯಜಮಾನ್ರಿಗೆ ಯಾಕೆ, ಅವ್ರಿಗೇನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದು ಹಾಗಲ್ಲ. ಗಂಡ ಹೆಂಡತಿಗೆ ಇಬ್ಬರಿಗೂ ಇನ್ಫೆಕ್ಷನ್ ಟ್ರೀಟ್ ಮಾಡಿದ್ರೆ ಆವಾಗ ಈ ಒಂದು ವೈಟ್ ಡಿಸ್ಚಾರ್ಜ್ ಇನ್ಫೆಕ್ಷನಿಂದ ಮುಕ್ತಿ ಪಡಿಬೋದು. ಸೊ ಸ್ನೇಹಿತರೆ, ನಿಮಗೆ ಯಾವುದೇ ಥರ ವೈಟ್ ಡಿಸ್ಚಾರ್ಜು ಇಲ್ಲ ಯಾವುದೇ ಥರ ತೊಂದರೆ ಆದರೆ ನೆಗ್ಲೆಕ್ಟ್ ಮಾಡಬೇಡಿ. ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ತೊಗೊಳ್ಳಿ. ಆ್ಯಂಟಿಫಂಗಲ್ ಇರ್ಬೋದು, ಇಲ್ಲ ನಿಮಗೆ ಕ್ರೀಮ್ಸ್ ಇರ್ಬೋದು, ಶುಗರ್ ಕಂಟ್ರೋಲ್ ಇರ್ಬೋದು, CDC ರೆಜಿಮ್ ಆ್ಯಂಟಿಫಂಗಲ್ ಇರ್ಬೋದು, ಇಲ್ಲ PRP ಇರ್ಬೋದು. ಯಾವುದು ನಿಮಗೆ ಸೂಕ್ತ ಅಂತ ನಿಮ್ಮ ಡಾಕ್ಟ್ರಲ್ಲಿ ನಿಮಗೆ ಪ್ರಾಪರ್ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ವಿಶ್ವವಾಣಿ ಹೆಲ್ತ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.